ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ಸೊ ನಾವು ಆಲ್ರೆಡಿ ನಿಮಗೆ ಗೊತ್ತಿದೆ, ಬೂಸ್ಟರ್ ಡೋಸ್ ಅನ್ನುವಂಥದ್ದನ್ನು ನಾವು ಆಲ್ರೆಡಿ ತೊಗೊಂಬಂದಿದ್ದೀವಿ. 2000+ MCQs, ಬೂಸ್ಟರ್ ಡೋಸ್ 12 ಮಂತ್ಸ್, ಎಲ್ಲಿಂದ ಎಲ್ಲಿ, ಜಾನ್ ಟು ಡಿಸೆಂಬರ್ 2025. ಈ 12 ತಿಂಗಳದ್ದು ನಾವು ಆಲ್ರೆಡಿ ಏನು ಕೊಡ್ತಾ ಇದ್ದೀವಿ, ಬೂಸ್ಟರ್ ಡೋಸ್ನ ಕೊಡ್ತಾ ಇದ್ದೀವಿ. ಈಗ ನಾವು ಸದ್ಯಕ್ಕೆ ಕೊಟ್ಟಿರೋದು 11 ತಿಂಗಳು, ಬಿಕಾಸ್ ಡಿಸೆಂಬರ್ ಮಂತ್ ಆಗಬೇಕು, ಅದಾದಮೇಲೆ ಅದು ಸಿಗುತ್ತೆ. 11 ತಿಂಗಳ ಒಂದಿಷ್ಟು ಬೂಸ್ಟರ್ ಡೋಸ್ ಪ್ರಶ್ನೆಗಳಲ್ಲಿ ನಿನ್ನೆ ನಡೆದಂಥ KEA ಏನು ಎಕ್ಸಾಮ್ ಆಗಿತ್ತಲ್ಲ, GK ಎಕ್ಸಾಮು, FDA ಎಕ್ಸಾಮ್ ಆಗಿತ್ತಲ್ಲ, GK ಪೇಪರ್ನಲ್ಲಿ ನಮ್ಮದು ಒಂದಿಷ್ಟು ಪ್ರಶ್ನೆಗಳು ಆಲ್ಮೋಸ್ಟ್ ನೀವು 14 ಪ್ರಶ್ನೆಗಳನ್ನು, ಮಿನಿಮಮ್ 14 ಪ್ರಶ್ನೆಗಳನ್ನು ನೀವು ಡೈರೆಕ್ಟಾಗಿ ಆನ್ಸರನ್ನು ಮಾಡ್ಬೋದು. ಡೈರೆಕ್ಟಾಗಿ ಆನ್ಸರ್ನ ಮಾಡ್ಬೋದು 14 ಪ್ರಶ್ನೆಗಳಿಂದ. ಇನ್ನಿಷ್ಟು ತುಂಬ ಬೇರೆ ಬೇರೆ ಪ್ರಶ್ನೆ ಇದ್ದಾವೆ, ಇಂಡೈರೆಕ್ಟಾಗಿ ಬಂದಿದೆ, ಅದು ನಾವು ಕ್ಲೇಮ್ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಆ ಥರ ಮಾಡೋದು ಸರಿನೂ ಅಲ್ಲ. ದ್ಯಾಟ್ಸ್ ವೈ ಜೆನ್ಯೂನ್ ಆಗಿ ನಾವು ಈ 14 ಪ್ರಶ್ನೆಗಳು ಅಂದರೆ 14 ಅಂಕಗಳು ನಿಮಗೆ ಸಿಗ್ತಾ ಇದೆ. ಓಕೆ, ಸೊ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದಾವೆ ನಮ್ಮಿಂದ ಅನ್ನೋದನ್ನು ನೋಡ್ತಾ ಹೋಗೋಣ. ಬಿಕಾಸ್ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಇರುತ್ತೆ, ಒಂದು ಗೊತ್ತಿದ್ರು ನೀವು ಆರಾಮಾಗಿ ಹಾಕ್ಬಿಡ್ಬೋದು ನಮ್ಮ ಒಂದು ಪ್ರಶ್ನೆ ಮಾಡೋದ್ರಿಂದ. ಅದಕ್ಕೆ ಅದನ್ನು ಡೈರೆಕ್ಟಾಗಿ ಅಂತ ನಾನು ತೊಗೊಂಡಿದ್ದೀನಿ. ಓಕೆ, ಡೈರೆಕ್ಟ್ ಅಂದರೆ ಯಥಾವತ್ತಾಗಂತಲ್ಲ, ಆ ಒಂದು ಪ್ರಶ್ನೆಯಿಂದ ನೀವು ಆರಾಮಾಗಿ ಆನ್ಸರನ್ನು ಕಂಡುಕೋಬೋದು. ಡೈರೆಕ್ಟ್ ಅಂತಂದರೆ ಮೀನಿಂಗು. ಓಕೆ, ಸೊ ಡೈರೆಕ್ಟ್ ಅಂತಿರೋ ಸೇಮ್ ಟು ಸೇಮ್ ಇರಬೇಕು, ಆಪ್ಷನ್ ಸೇಮ್ ಇರಬೇಕು. ಹೇಗಾಗುತ್ತೆ, ನಾನು ತೆಗಿತೀನಿ ಕ್ವಶನ್ ಪೇಪರು, ಇಲ್ಲ ಅಲ್ವಾ? ಸೊ ಆ ಥರ ಎಲ್ಲೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಡೈರೆಕ್ಟ್ ಮೀನಿಂಗ್ ಏನಂತಂದರೆ, ನೀವು ಆ ಒಂದು ಪ್ರಶ್ನೆಯಿಂದ ಓದಿದರೆ ಡೈರೆಕ್ಟಾಗಿ ಒಂದು ಆನ್ಸರ್ನ ನೀವು ಹಾಕ್ಬೋದು, ಆರಾಮಾಗಿ ಈಸಿಲಿ ಹಾಕ್ಬೋದು, ಕಷ್ಟ ಆಗಲ್ಲ. ಆ ಒಂದು ಮೀನಿಂಗಲ್ಲಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಇಷ್ಟು ಹೇಳ್ತಾ ಶುರು ಮಾಡೋಣ. ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಬೂಸ್ಟರ್ ಡೋಸು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಏನಿರುತ್ತೆ, PDF ಇರುತ್ತೆ. ಸೊ ನಂಬರು 6360497425. ಈ ನಂಬರ್ಗೆ ನೀವು ಕರೆ ಮಾಡ್ಬೋದು, ಇಲ್ಲ ವಾಟ್ಸಪ್ಪನ್ನು ಮಾಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು, ವಾಟ್ಸಪ್ಪಿಗೆ ಕನೆಕ್ಟ್ ಮಾಡ್ಕೋಬೇಕು, ವಾಟ್ಸಪ್ ಲಿಂಕ್ ಕೂಡ ಏನು ಮಾಡಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಸೊ ನೀವು ಇನ್ ಕೇಸ್ ಇದು ನಿಮಗೆ ಈ ಒಂದು ವಿಡಿಯೋ ನೋಡಿದ ಮೇಲೆ ಇದ್ರ ಮೇಲೆ ನಂಬಿಕೆ ಬಂದರೆ ನೀವು ಒಂದು ಪೇ ಮಾಡಿಬಿಟ್ಟು ತೊಗೋಬೋದು. ಎಷ್ಟಪ್ಪ ಪೇ ಅಂತಂದರೆ ಬರೀ 199 ರುಪೀಸು. 2000ಕ್ಕಿಂತ ಜಾಸ್ತಿ MCQs ಇರುತ್ತೆ, 12 ತಿಂಗಳದ್ದು ಇರುತ್ತೆ, ಪ್ಲಸ್ ಬಜೆಟ್ ಆ್ಯಂಡ್ ಸರ್ವೆ ಸಪ್ರೇಟಾಗಿಯೇ ಕೊಡ್ತೀವಿ. ಅದಕ್ಕಂತಲೇ ಒಂದು 100 ಪ್ರಶ್ನೆಗಳು ಬಜೆಟ್ ಆ್ಯಂಡ್ ಸರ್ವೆ ಮೇಲೆ ಸಪ್ರೇಟಾಗಿಯೇ ಇದೆ. ರೈಟ್, ಸೊ ಇಷ್ಟು ಹೇಳ್ತಾ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿದ ಮೇಲೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಯು ಕ್ಯಾನ್ ಪರ್ಚೇಸ್, ಅದರ್ವೈಸ್ ನೋ ಇಶ್ಯೂಸ್. ನಾವು ಅದರಲ್ಲಿ ಯಾವುದೇ ಫೋರ್ಸ್ ಇಲ್ಲ. ಓಕೆ, ನಮ್ಮದು ಕರ್ತವ್ಯ ಈಗ ಬಂದಿದೆ ಅಂತ ನಿಮಗೆ ತೋರಿಸೋದು ಅಷ್ಟೇ. ಓಕೆ, ಸೊ ನೋಡಿ, ಒಂದನೇ ಕ್ವಶನ್ನೇ ಮನ್ರೇಗಾ. ಓಕೆ, ಮನ್ರೇಗಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಥವಾ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತಲೂ ಕರಿಬೋದು. ಪ್ರೋಗ್ರಾಮ್, ಸ್ಕೀಮ್ ಎಲ್ಲ ಒಂದೇ. ಓಕೆ, ಸೊ ಇತ್ತೀಚೆಗೆ ಚೇಂಜ್ ಮಾಡಿದ್ದಾರೆ, ಅದು ಹಳೇದು. ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಇಂಪ್ಲಿಮೆಂಟ್ ಆಗಿಲ್ಲ. 100 ಇದ್ದಿದ್ದು 125 ಅಂತ. ಓಕೆ, ಅದನ್ನು ಕನ್ಸಿಡರ್ ಮಾಡ್ಕೋಬೇಡಿ, ಬಿಕಾಸ್ ಈ ಕ್ವಶನ್ ಪೇಪರ್ ಆಗಿರೋದು ಈಗಲ್ವಾ. ಮೊನ್ನೆ ಪಾರ್ಲಿಮೆಂಟ್ ಹೊಸ ಬಿಲ್ ಪಾಸ್ ಮಾಡಿದೆ, ಇದಕ್ಕೂ ಲಿಂಕ್ ಆಗಲ್ಲ, ಬಿಕಾಸ್ ಅದನ್ನು ಇಂಪ್ಲಿಮೆಂಟ್ ಆಗಬೇಕು. ಜಸ್ಟ್ ಬಿಲ್ ಪಾಸ್ ಆಗಿದೆ, ಅದು ಇಂಪ್ಲಿಮೆಂಟ್ ಆಗಿಲ್ಲ. ಓಕೆ, 100 ಡೇಸೇ ಇದು, ನಮ್ಗೆ ಗೊತ್ತಿದೆ. 100 ಡೇಸ್ ಅಲ್ವಾ, ನೋಡಿ 100 ಡೇಸ್ ನಮ್ಮ ಆಪ್ಷನಲ್ಲಿ ಇದೆಯಾ 100 ಡೇಸ್ ಅಂತ. ಈ ಒಂದು ಪ್ರಶ್ನೆನ ನೀವು ಓದಿದರೆ ಆರಾಮಾಗಿ ಇದಕ್ಕೆ ನೀವು ಆನ್ಸರನ್ನು ಆರಾಮಾಗಿ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಓಕೆ, ಸೊ ಎಕ್ಸ್ಪ್ಲನೇಷನ್ ಇರುತ್ತೆ, ಎಕ್ಸ್ಪ್ಲನೇಷನ್ ಓದಿದ್ರು ನೀವು ಆರಾಮಾಗಿ ಒಂದು ಆನ್ಸರ್ಗೆ ಮಾಡ್ಬೋದು. ಬೇಕಾದ್ರೆ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ, ಯಾರು ನಮ್ಗೆ ತೊಗೊಂಡಿದ್ದಾರಲ್ವ ಅವರು ಎಷ್ಟೋ ಜನ ಮೆಸೇಜ್ ಮಾಡಿದ್ದಾರೆ ಹೆಲ್ಪ್ ಆಗಿದೆ ಅಂತೇಳಿ, HK ಬರೆದವರು ಕೂಡ. ಸೊ ಅದಕ್ಕೋಸ್ಕರ ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ ನೋಡಿ, ಸಿಂಪಲ್ ಅಪ್ಪ. ಓಕೆ, ಇದೆರಡು ನಮ್ಮದು ಟೆಸ್ಟ್ ಸೀರೀಸ್ ಪ್ರಶ್ನೆ, ಎಲ್ಲೋ ಮಾರ್ಕ್ ಮಾಡಿದ್ದೀನಲ್ಲ, ಟೆಸ್ಟ್ ಸೀರೀಸ್ ಪ್ರಶ್ನೆ. ಇದು KEA ನಿನ್ನೆ ಬಂದಂಥ ಪ್ರಶ್ನೆ. ಏನು ಪ್ರಶ್ನೆ ಇದೆ, ಜೂಮ್ ಮಾಡ್ತೀನಿ ನೋಡಿ. ಮಧುಬನಿ, ಒಡಿಸ್ಸಾ, ಮಧುಬನಿ, ಪಟ್ಟಚಿತ್ರ, ಪಾಡ, ಗೋಂಡ ಅಂತ 4 ಏನಿದ್ದಾವೆ, ಆರ್ಟ್ಸ್ ಇದ್ದಾವೆ. ಒಡಿಸ್ಸಾ, ಮಧ್ಯಪ್ರದೇಶ, ರಾಜಸ್ಥಾನ, ಬಿಹಾರ್ ಅಂತ ಇದೆ. ಪಟ್ಟಚಿತ್ರ ನನಗೆ ಗೊತ್ತು, ಎಲ್ಲಪ್ಪ ಪಟ್ಟಚಿತ್ರ, ಒಡಿಸ್ಸಾ. ಮಧುಬನಿ ಯಾವುದು, ಬಿಹಾರು, ನನಗೆ ಗೊತ್ತು. ನೋಡಿ B1 ಇಲ್ಲಿದೆ. ಓಕೆ, B1 ಎರಡು ಕಡೆ ಇದೆ, ಅಂದರೆ ಎರಡರಲ್ಲಿ ಆನ್ಸರ್ ಇರುತ್ತೆ. ಓಕೆ, ಅದು ಬಿಟ್ಟರೆ ಮಧುಬನಿಯಲ್ಲಿದೆ A4 ಇಲ್ಲಿ ಒಂದೆದ್ರಲ್ಲೇ ಇದೆ A4. ಸೊ ಆನ್ಸರ್ ಏನು ಬರುತ್ತೆ ಇದಕ್ಕೆ, A ಆಗುತ್ತೆ. ಓಕೆ, ಸರ್ ನೀವು ಇದನ್ನು ತೋರಿಸ್ತಾ ಇದ್ದೀರಾ, ಮತ್ತು ನಿಮ್ಮದ್ರಲ್ಲಿ ಎಲ್ಲಿದೆ ಸರ್ ಅಂತ ಕೇಳ್ಬೋದು. ನೋಡಿ, ಮಧುಬನಿ ಕ್ವಶನ್ ಇದೆ, ಬಿಹಾರ್. ಡೈರೆಕ್ಟಾಗಿ ನೀವು ಆನ್ಸರ್ನ ಇಲ್ಲಿ ಅರೈವ್ ಆಗ್ಬೋದು, ಬಿಹಾರ್ ಅಂತ ಹೇಳಿ ಅಲ್ವಾ. ಇನ್ನೊಂದು ನೋಡಿ, ಪಟ್ಟಚಿತ್ರ, ಒಡಿಸ್ಸಾ, ಇಲ್ಲಿ ಡೈರೆಕ್ಟಾಗಿದೆ, ತೋರಿಸ್ತೀನಿ ನಾನು ನಿಮಗೆ. ಪಟ್ಟಚಿತ್ರ, ಒಡಿಸ್ಸಾ ಡೈರೆಕ್ಟಾಗಿದೆ. ಸೊ ಎರಡು ಗೊತ್ತಿದ್ರು ನೀವು, ಎರಡು ನಮ್ಮದು ಬೂಸ್ಟರ್ ಡೋಸ್ MCQ ಬಂದಿದೆ. ಈ ಎರಡನ್ನೂ ನೀವು ಗೊತ್ತಿದ್ದರೆ ಆರಾಮಾಗಿ ಒಂದು ಕ್ವಶನ್ಗೆ ಆನ್ಸರ್ನ ಮಾಡ್ಬೋದು ಅಲ್ವಾ. ಸೊ ದಿಸ್ ವಾಟ್
ವಿ ಆರ್ ಗಿವಿಂಗ್. ಓಕೆ, ನೆಕ್ಸ್ಟ್ ನೋಡಿ, ಇದು KEನಲ್ಲಿ ಬಂದಿರುವಂಥದ್ದು ಪ್ರಶ್ನೆ ಇದು. ಓಕೆ, ಏನು ಬಂದಿದೆ ಪ್ರಶ್ನೆ? ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನಾ. ಧಾನ್ಯ ಅಂದರೆ ಕೃಷಿ, ಅಬ್ವಿಯಸ್ಲಿ ರೆಸ್ಯೂಂಗ್ ಏನು ಕೃಷಿ ಅಗ್ರಿಕಲ್ಚರ್ ರಿಲೇಟೆಡ್ ಇರುತ್ತೆ ಇದು ಅಲ್ವಾ. ಸೊ ನೋಡಿ, ನಮ್ಮದು 2 ಪ್ರಶ್ನೆಗಳನ್ನು ಕೊಟ್ಟಿದ್ವಿ ಇದ್ರ ಮೇಲೆ. ಎಷ್ಟಪ್ಪ? 2 ಪ್ರಶ್ನೆಗಳನ್ನು, 2 ಅಲ್ಲ 3 ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ, ಬೇರೆ ಬೇರೆ ಮಂತಲ್ಲಿ ರಿಪೀಟ್ ಆಗಿರುತ್ತಲ್ವ ಸ್ಕೀಮ್ಸು, ಬೇರೆ ಬೇರೆ ಮಂತಲ್ಲಿ ರಿಪೀಟ್ ಆಗಿರುತ್ತೆ ತುಂಬ ಸಲ. ಸೊ ಅದಕ್ಕೆ ಪ್ರಧಾನಮಂತ್ರಿ ಕೃಷಿ ಧನ್ ಧಾನ್ಯ ಯೋಜನಾ. ಓಕೆ, ಇಲ್ಲೊಂದು ಸಲ ಇದೆ ಪ್ರಧಾನಮಂತ್ರಿ ಕೃಷಿ ಧನ್ ಧಾನ್ಯ ಯೋಜನಾ, ಇಲ್ಲೊಂದು ಸಲ ಇದೆ ಪ್ರಧಾನಮಂತ್ರಿ ಕೃಷಿ ಧನ್ ಧಾನ್ಯ ಯೋಜನೆ. ನೋಡಿ, ಕ್ವಶನ್ ನಂಬರ್ ಚೇಂಜ್ ಇದೆ. ನೀವು ಅನ್ಕೋಬೋದು ಸರ್ ಸೇಮ್ ಕ್ವಶನ್ ಹೇಳ್ತಾ ಇದ್ದೀರಾ ಅಂತ. ನೋ, ಕ್ವಶನ್ ನಂಬರ್ ಚೇಂಜ್ ಇದೆ. ಬೇರೆ ಬೇರೆ ಮಂತಲ್ಲಿ ರಿಪೀಟ್ ಆಗಿದ್ದಕ್ಕೆ ಯಾವ ಸ್ಕೀಮ್ ರಿಪೀಟ್ ಆಗಿರುತ್ತಲ್ವ ಅದನ್ನು ಕೂಡ ನಾವು ತೊಗೊಂಡಿದ್ದೀವಿ. ಅಂದರೆ ಇಂಪಾರ್ಟೆನ್ಸ್, ಆ ಸ್ಕೀಮ್ ರಿಪೀಟ್ ಆಗ್ತಾ ಇದೆ ಪ್ರತಿ ಮಂತಲ್ಲಿ ಅಂತಂದರೆ ನೀವು ಆ ಸ್ಕೀಮ್ನ ಓದಬೇಕು, ಅಲ್ಲಿಂದ ಪ್ರಶ್ನೆ ಬರುತ್ತೆ ಅಂತ ನಾನು ನಿಮ್ಗೆ ಇಂಡೈರೆಕ್ಟಾಗಿ ಕೂಡ ಏನು ಕೊಡ್ತಾ ಇದ್ದೀವಿ, ಹಿಂಟನ್ನು ಕೊಡ್ತಾ ಇದ್ದೀವಿ ನಮ್ಮ ಇದ್ರ ಮುಖಾಂತರ ಅಲ್ವಾ. ಸೊ ಅದಕ್ಕೋಸ್ಕರ ಈ ನೋಡಿ, ಎಕ್ಸ್ಪ್ಲನೇಷನ್ ಓದಿದ್ರು ಸಾಕು, ನೀವು ಆರಾಮಾಗಿ ಹಾಕ್ತೀರಾ ಇದನ್ನು, ಇದೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹಾಕ್ಬೋದು. ಅಗ್ರಿಕಲ್ಚರ್ ಸೆಕ್ಟರು ಎಕ್ಸ್ಪ್ಲನೇಷನ್ ಇದೆ, ಇದಕ್ಕೆ ಡೀಟೇಲಾಗಿ ನಾವು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ, ಅದು ಕೊಟ್ಟಿದ್ರು ಇದನ್ನೇ ನೀವು ಆರಾಮಾಗಿ ಆಗ್ಬೋದು ಆನ್ಸರ್ಗೆ. ಸೊ ಕಷ್ಟ ಏನು ಆಗಲ್ಲ ಇದು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದು ಈಸಿ ಪ್ರಶ್ನೆ. ಇದಕ್ಕೆ ನಮ್ಮದು ಇದು ಬೇಕು ಅಂತಲೇ ನಾನು ಹೇಳಲ್ಲ ಈ ಪ್ರಶ್ನೆಗೆ. ಯಾರು ಬೇಸಿಕ್ಕಾಗಿ ಓದ್ಕೊಂಡಿರ್ತಾರಲ್ವ, 1-2 ವರ್ಷದಿಂದ ಓದ್ತಾ ಇರ್ತಾರೆ, ಅಟ್ಲೀಸ್ಟ್ 2 ವರ್ಷದಿಂದ ಓದ್ತಾ ಇರ್ತಾರೆ, ಅವ್ರಿಗೆ ಇದು ಕೇಕ್ ವಾಕ್, ಬಹಳ ಸುಲಭವಾದ ಪ್ರಶ್ನೆ. ಓಕೆ, ನಮ್ಮದು ಬುಷ್ಟು ಓದಿದ್ರೇ ಇದು ಹಾಕ್ತಾರೆ ಅಂತ ಹೇಳಿದರೆ ನಾನು ಇದನ್ನು ಸುಳ್ಳು ಹೇಳ್ದಂಗೆ ನಿಮಗೆ. ಅಲ್ಲ, ಹಾಕಲ್ಲ. ನೀವು ನಾರ್ಮಲ್ ನ್ಯೂಸ್ ಪೇಪರ್ ಓದಿದ್ರು ಕೂಡ, ಯಾವುದೇ ಮಂತ್ಲಿ ಮ್ಯಾಗ್ಝಿನ್ ಓದದೇ ಇದ್ದರೂ ಕೂಡ, ನ್ಯೂಸ್ ಪೇಪರ್ ಓದಿದರೂ ಕೂಡ, ಅಥವಾ ನಾರ್ಮಲ್ ಎಕನಾಮಿಕಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಅಂತ ಬರುತ್ತೆ, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂತ ಬರುತ್ತೆ ಅರ್ಥಶಾಸ್ತ್ರದಲ್ಲಿ, ಅದನ್ನು ಓದಿದರೂ ಕೂಡ ಇದನ್ನು ನೀವು ಆರಾಮಾಗಿ ಹಾಕ್ಬೋದು. ಬಟ್ ನಾನಿಲ್ಲಿ ಯಾಕೆ ತೊಗೊಂಡಿದ್ದೀನಿ ಅಂದರೆ, ನಾವು ಯಾವ ಥರದ್ದು ಕೊಡ್ತಾ ಇದ್ದೀವಿ, ನಾವು ಪಾರ್ ಎಕ್ಸಾಮ್ ಲೆವೆಲ್ KE ಲೆವೆಲಲ್ಲಿ ಇದ್ದೀವಿ ಅನ್ನೋದನ್ನು ನಿಮಗೆ ತೋರ್ಸೋಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಈ ಒಂದು ಪ್ರಶ್ನೆನ ನಾನು ತೊಗೊಂಡಿದ್ದೀನಿ. ಓಕೆ, ನೀವು ಅನ್ಬೋದು ಸರ್ ಎಲ್ಲದರಲ್ಲೂ ಕವರ್ ಆಗಿರ್ತೀನಿ, ನಿಮ್ಮದ್ರೊಳಗೆ ನಾವು ಕವರ್ ಮಾಡಲೇಬೇಕು, ಎಲ್ಲನೂ ಕವರ್ ಆಗುತ್ತೆ, ನಾವು ಕವರ್ ಮಾಡಬೇಕಲ್ವಾ. ಸೊ ದ್ಯಾಟ್ಸ್ ವೈ ಐ ಟೇಕನ್ ದಿಸ್ ಕ್ವಶನ್. ಓಕೆ, ಸೊ ನೋಡಿ, ಗೊತ್ತಿರುತ್ತೆ ನಿಮಗೆ ಸಾರ್ಕು, ಆಸಿಯಾನು, ಒಪೆಕ್ಕು, EU ಅಂದ್ರೇನಪ್ಪ, ಇಷ್ಟು ಫುಲ್ ಫಾರ್ಮ್ ನಮಗೆ ಗೊತ್ತಿಲ್ಲ ಅಂತಂದರೆ ನಾವು ಓದೋಕ್ಕೆ ಇಲ್ಲಿ ಭಾರಿ ಕಷ್ಟ ಅಂತ ಅರ್ಥ. ನಿಮಗೆ ಯುರೋಪಿಯನ್ ಯೂನಿಯನ್ EU ಅಂತಂದರೆ ಯುರೋಪಿಯನ್ ಯೂನಿಯನ್ ಅಂತ ಫುಲ್ ಫಾರ್ಮು ಗೊತ್ತಿಲ್ಲ ಅಂದರೆ ದೆನ್ ಯು ಟು ಬಿ ಸೀರಿಯಸ್ ಅಬೌಟ್ ಯುವರ್ ಪ್ರಿಪ್ರೇಷನ್. ನಿಮಗೆ ನೀವು ಕೇಳ್ಕೋಬೇಕು, ನಾನು ಈ ಪ್ರಿಪ್ರೇಷನಲ್ಲಿ ಏನಿದ್ದೀನಿ, ಸೀರಿಯಸ್ ಇದ್ದೀನಾ ಅಂತ ಏನು ಮಾಡ್ಕೋಬೇಕು, ನಿಮಗೆ ನೀವು ಕೇಳ್ಕೋಬೇಕಾಗುತ್ತೆ. ಬಿಕಾಸ್ ಇಟ್ಸ್ ಈಸಿ. ಯುರೋಪಿಯನ್ ಯೂನಿಯನ್ ಗೊತ್ತಾಗುತ್ತೆ ನಿಮಗೆ. EU ಅಂತಂದ್ರೆ ಇಲ್ಲೇ ಇದೆ ನೋಡಿ, ಇಂಟಿಗ್ರೇಷನ್ ಆಫ್ ಯುರೋಪ್, ಪೊಲಿಟಿಕಲ್ ಇಂಟಿಗ್ರೇಷನ್ ಆಫ್ ಯುರೋಪ್. D3 ನೋಡಿ, D3 2 ಕಡೆ ಇದೆ. ಸಾರ್ಕ್ ಅಂದರೆ ಸೌತ್ ಏಷ್ಯಾ, ಸಾರ್ಕ್ ಫುಲ್ ಫಾರ್ಮೇ ಗೊತ್ತಿರಬೇಕು, ಸೌತ್ ಏಷ್ಯಾ ಸ್ಟಾರ್ಟ್ ಆಗುತ್ತೆ. ರೀಜ್ನಲ್ ಕೋಆಪ್ರೇಷನ್, ಸೌತ್ ಏಷ್ಯಾ ರೀಜ್ನಲ್ ಕೋಆಪ್ರೇಷನ್. A1 ಎಲ್ಲಿದೆಯಪ್ಪ, ಇಲ್ಲಿದೆ. ಸೊ ಆನ್ಸರ್ ಬಂತು. ಬಟ್ ನೋಡಿ, ನಾವು ಆಸಿಯಾನ್ ಇಲ್ಲಿದೆಯಲ್ಲ, ಆಸಿಯಾನ್ ಮೇಲೆ ಏನು ಮಾಡಿದ್ದೀವಿ, ಪ್ರಶ್ನೆನ ತೊಗೊಂಡಿದ್ದೀವಿ. ಒಪೆಕ್, ಓಕೆ, ಒಪೆಕ್ ಮೇಲೂ ಏನಾಗಿದೆ, ನಾವು ಪ್ರಶ್ನೆನ ತೊಗೊಂಡಿದ್ದೀವಿ. ಅಂದರೆ ಯಾವುದು ನ್ಯೂಸಲ್ಲಿ ಬರ್ತಾ ಇದೆ, ಯಾವುದು ಪರೀಕ್ಷೆಯಲ್ಲಿ ಬರ್ಬೋದು, ಆ ಥರದ ಆರ್ಗನೈಸೇಷನ್ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ಕವರ್ ಮಾಡ್ತಾ ಇದ್ದೀವಿ. ಓಕೆ, ಜಸ್ಟ್ ಫುಲ್ ಫಾರ್ಮ್ ಗೊತ್ತಿದ್ರೆ ಸಾಕು. ಪೆಟ್ರೋಲಿಯಂ ಆರ್ಗನೈಜೇಷನ್, ಪೆಟ್ರೋಲಿಯಂ ಪಾಲಿಸಿ ರಿಲೇಟೆಡ್ ನೋಡಿ, ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರಿ, ಇಷ್ಟು ಗೊತ್ತಿದ್ರು ನೀವು ಆರಾಮಾಗಿ ಬಂದುಬಿಡ್ಬೋದು ಆನ್ಸರ್ಗೆ. ಓಕೆ, ಆನ್ಸರ್ಗೆ ಬಂದುಬಿಡ್ಬೋದು. C2 ನೋಡಿ, C2 2 ಕಡೆ ಇದೆ. C2 ಒಂದು ಇನ್ನೊಂದು ಯಾವುದಪ್ಪ, ಆಸಿಯಾನ್ ಇದೆ ಅಲ್ವಾ, ಸೌತ್ ಈಸ್ಟ್ ಏಷ್ಯನ್ ಅಂತ ಇದೆ ಅಲ್ವಾ, ಅದ್ರ ಫುಲ್ ಫಾರ್ಮು ಇಲ್ಲಿ ನೋಡಿ, ಸೌತ್ ಈಸ್ಟ್ ಏಷ್ಯನ್ ಫುಲ್ ಫಾರ್ಮು. ನೀವು ನೋಡಿ, ಜಸ್ಟ್ ಕ್ವಶನ್ ಓದಿದ್ರು ಸಾಕು, ನೀವು ಕ್ವಶನ್ ಬಿಡಿಸೋದು ಬೇಡ, ಕ್ವಶನಲ್ಲೇ ನಿಮಗೆ ಆನ್ಸರ್ ಇದೆ. ಆಸಿಯಾನ್ ಫುಲ್ ಫಾರ್ಮ್ ಇಲ್ಲಿದೆ, ಆನ್ಸರ್ ಸಿಕ್ತು ನಿಮಗೆ ಅಲ್ವಾ. ನೋಡಿ ಏನಿದೆ, B2 ರೈಟ್, ಸಾರಿ B4 ನೋಡಿ, ನಿಮಗೆ ಒಪೆಕ್ ಫುಲ್ ಫಾರ್ಮು ನಾವು ಇಲ್ಲಿ ಕೊಟ್ಟಿದ್ದೀವಿ ಕ್ವಶನಲ್ಲಿ, ಆಸಿಯಾನ್ ಫುಲ್ ಫಾರ್ಮು ಕೊಟ್ಟಿದ್ದೀವಿ. 2 ಗೊತ್ತಿದ್ರು ನೀವು ಆರಾಮಾಗಿ ಆನ್ಸರ್ಗೆ ಬರ್ಬೋದು, ಇನ್ ಕೇಸ್ ನಿಮ್ಗೆ ಗೊತ್ತೇ ಇಲ್ಲ ಅಂತಂದರೆ. ಬಟ್ ನನ್ನ ಪ್ರಕಾರ ಗೊತ್ತಿರಬೇಕು, ಬಿಕಾಸ್ ದಿಸ್ ಈಸ್ ವೆರಿ 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 ಬೇಸಿಕ್ಸ್. ಇದು ಗೊತ್ತಿಲ್ಲ ಅಂತಂದರೆ ನೀವು ಸೀರಿಯಸ್ಲಿ ನಿಮ್ಮ ಪ್ರಿಪ್ರೇಷನ್ ಬಗ್ಗೆ ಒಂದು ಕ್ವಶನ್ ಮಾರ್ಕನ್ನು ಹಾಕೋಬೇಕಾಗುತ್ತೆ, ರೈಟ್. ಸೊ ಮುಂದಿನ ಪ್ರಶ್ನೆ ನೋಡಿ, ಇದು ಡೈರೆಕ್ಟ್ ಹಿಟ್ಟಪ್ಪ, ಡೈರೆಕ್ಟ್ ಹಿಟ್. ಓಕೆ, ಡೈರೆಕ್ಟ್ ಹಿಟ್ ಇದೆ. ಕಾಮನ್ವೆಲ್ತ್, ಸೇಮ್ ನಾವು ಕಾಮನ್ವೆಲ್ತ್ ಮೇಲೆ ನಮ್ಮ ಕ್ವಶನು ಪ್ಲಸ್ ನೀವು ಎಕ್ಸ್ಪ್ಲನೇಷನ್ ಓದಿದರೆ ಆರಾಮಾಗಿ ಈ ಒಂದು ಕ್ವಶನ್ನಿಗೆ ನೀವು ಆರಾಮಾಗಿ ಹಾಕಬಹುದು. ಓಕೆ, ಆರಾಮಾಗಿ ನೀವು ಹಾಕ್ಬೋದು, ರೈಟ್. ನೋಡಿ, ಇಲ್ಲಿ ಏನು ಕೇಳ್ತಾ ಇದ್ದಾನೆ, ಇಂಡಿಯಾ ಹೋಸ್ಟೆಡ್ ದಿ ಇವೆಂಟ್ ಟ್ವೈಸ್ ಬಿಫೋರ್ ದಿ ನಿಮಿಷ. ಇಂಡಿಯಾ ಹ್ಯಾಸ್ ಹೋಸ್ಟೆಡ್ ದಿಸ್ ಇವೆಂಟ್, ಯಾವುದು, ಕಾಮನ್ವೆಲ್ತನ್ನು ಇಂಡಿಯಾ 2 ಸಲ ಹೋಸ್ಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ. ನ್ಯೂ ಡೆಲ್ಲಿನಲ್ಲಿ 1982 ಮತ್ತು
2010 ಅಂತ. ಬಟ್ ಇಲ್ಲಿ ನೋಡಿ, ಇಂಡಿಯಾ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದಿ 1930, 50, 62 ಆ್ಯಂಡ್ 86 ಎಡಿಷನ್ಸ್. ನೋಡಿ ಇಲ್ಲಿ 86 ಎಡಿಷನ್ಸ್ ಬೈಕಾಟ್ ಅಂತ ಮಾಡಿದೆ. ಬಟ್ ಇದು ಆನ್ಸರ್ ನೀವು ಆರಾಮಾಗಿ ಇದು ನೋಡ್ಕೊಂಡಿದ್ರು ಇಲ್ಲಿ ಆರಾಮಾಗಿ ಹಾಕ್ಬೋದು, ಅಷ್ಟೇನು ಕಷ್ಟ ಆಗಲ್ಲ ಅಲ್ವಾ. ಇಂಡಿಯಾ ಹ್ಯಾಸ್ ಪಾರ್ಟಿಸಿಪೇಟ್ ಇನ್ ಕಾಮನ್ವೆಲ್ತ್ ಗೇಮ್ಸ್ ಫಾರ್ ದಿ ಫಸ್ಟ್ ಟೈಮ್ 1934. ಹೌದಾ? ಇಂಡಿಯಾ ಫಸ್ಟ್ ಟೈಮಾ? ಎಸ್, ಕರೆಕ್ಟ್. ಇಲ್ಲಿದೆ ನೋಡಿ, ಇಂಡಿಯಾ ಡೆಬ್ಯೂಟೆಡ್ ಫಸ್ಟ್ ಟೈಮ್ 1934. ಡೈರೆಕ್ಟ್ ಸ್ಟೇಟ್ಮೆಂಟ್ ಇದೆ ಅಲ್ವಾ. ನಾನು ಇನ್ನೂ ಇದು ಮಾಡ್ತಾ ಇಲ್ಲ, ನೀವು ಓದಿದ್ರೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಆರಾಮಾಗಿ ನೀವು ಹಾಕ್ಬೋದು, ಇಷ್ಟು ಓದ್ಕೊಂಡು ಆರಾಮಾಗಿ ಹಾಕ್ಕೋಬೋದು. ಡೈರೆಕ್ಟಾಗಿ ಕ್ವಶನ್ ರೈಟ್ ಆನ್ಸರಿಗೆ ಆರಾಮಾಗಿ ಅರೈವ್ ಆಗ್ಬೋದು, ಅದೇನು ಅಂತ ಇದು ಇಲ್ಲ. ನೋಡಿ ಇಲ್ಲೇನು ಕೊಟ್ಟಿದ್ದಾನೆ, ಇವೆಂಟ್ ಆರ್ಗನೈಸ್ಡ್ ಒನ್ಸ್ ಇನ್ 5 years ಅಂತ ಕೊಟ್ಟಿದ್ದಾನೆ ನೋಡಿ, ಒನ್ಸ್ ಇನ್ 5 years. ಬಟ್ ಇಲ್ಲಿ ನೋಡಿ ನಾವು ಒಂದೇ ಸ್ಟೇಟ್ಮೆಂಟೆಲ್ಲ ಕೊಟ್ಟಿದ್ದೀವಿ, ಹೆಲ್ಡ್ ಎವ್ರಿ 4 years. 4 years ನೋಡಿ, 4 years ಡೈರೆಕ್ಟಾಗಿದೆ ಅಲ್ವಾ. ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ಡೈರೆಕ್ಟಾಗಿದೆ. ರೈಟ್. ಸೊ ಹೀಗೆ ನಮ್ಮೊಂದಿಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಓಕೆ, ಇದು ಒಂದು ನೀವು ಇದನ್ನು ಡೈರೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಇದನ್ನು ನೀವು ಎಕ್ಸ್ಪ್ಲನೇಷನು ಪ್ಲಸ್ ಕ್ವಶನ್ ಓದ್ಕೊಂಡ್ರೆ ಇದನ್ನು ನೀವು ಆರಾಮಾಗಿ ಆನ್ಸರನ್ನು ಹಾಕಬಹುದು. ಏನಿದೆ, ಅರೇಂಜ್ ದಿ ಗ್ರೀನ್ ಹೌಸ್ ಗ್ಯಾಸ್ ಕಂಟ್ರೋಲಿಂಗ್ ಗ್ಲೋಬಲ್ ವಾರ್ಮಿಂಗ್ ಫ್ರಾಮ್ ಲೀಸ್ಟ್ ಟು ಮೋಸ್ಟ್. ಇದು ಬೇಸಿಕ್ ಅಪ್ಪ, ವೆರಿ ವೆರಿ ಬೇಸಿಕ್ ಕ್ವಶನ್ ಇದು. ಓಕೆ, ಇವನ್ ಬೇಸಿಕ್ ಎನ್ವಿರಾನ್ಮೆಂಟಲ್ಲೂ ಇದೇನಾಗಿರುತ್ತೆ, ನೀವು ಪರಿಸರ ಅಧ್ಯಯನ ಓದಬೇಕಾದ್ರೆ ಈ ಟಾಪಿಕ್ ಕವರ್ ಆಗಿರಬೇಕು. ಗ್ರೀನ್ ಹೌಸ್ ಗ್ಯಾಸ್ ಅಂದರೆ ಹಸಿರು ಯಾವುದು ಅನಿಲಗಳು ಅಂತ ಹೇಳ್ತೀವಲ್ವಾ, ಹಸಿರು ಮನೆ ಪರಿಣಾಮ, ಹಸಿರು ಅನಿಲಗಳು ಅಂತ ಹೇಳ್ತೀನಲ್ಲ, ಯಾವ್ಯಾವು ಎಮಿಟ್ ಮಾಡ್ತವೆ ಇಂಪಾರ್ಟೆಂಟ್, ಜಾಸ್ತಿಯಿಂದ ಕಮ್ಮಿಯವ್ರು ಯಾವ ಎಮಿಟ್ ಮಾಡ್ತೇವೆ ಅನ್ನೋ ಆರ್ಡರ್ ನಿಮಗೆ ಗೊತ್ತಿರಬೇಕು. ಸೊ ಈ ಒಂದು ಎಕ್ಸ್ಪ್ಲನೇಷನ್ ಓದಿದ್ರು ಕೂಡ ಈ ಒಂದು ರೈಟ್ ಆನ್ಸರ್ಗೆ ನೀವು ಬರಬಹುದು. ಓಕೆ, ನೆಕ್ಸ್ಟ್ ನೋಡಿ, ಇದು ಕೂಡ ಆಲ್ಮೋಸ್ಟ್ ಡೈರೆಕ್ಟ್ ಹಿಟ್ ಅಂತಲೇ ಹೇಳ್ತೀನಿ. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅವಾರ್ಡ್ಸ್. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅವಾರ್ಡ್ಸ್, ಈ ಎಕ್ಸ್ಪ್ಲನೇಷನ್ನು ಪ್ಲಸ್ ಈ ಕ್ವಶನ್ಸ್ ಇದು ನೋಡಿದ್ರೆ ನೀವು ಆರಾಮಾಗಿ ರೈಟ್ ಆನ್ಸರ್ಗೆ ಬರ್ಬೋದು. ಅಂಥ ಕಷ್ಟ ಏನಿಲ್ಲ. ಓಕೆ, ಅಂಥ ಕಷ್ಟ ಏನಾಗಲ್ಲ, ಆರಾಮಾಗಿದೆ, ಇದು ಈಸಿ ಇದೆ, ಆರಾಮಾಗಿ ನೀವು ಮಾಡ್ಕೋಬೋದು. ರೈಟ್. ನೆಕ್ಸ್ಟು ಓಕೆ, ಮುಂದಿನ ಪ್ರಶ್ನೆ ನೋಡಿ. ಇದು ಸ್ಟ್ರೇಟ್ ಡೈರೆಕ್ಟ್ ಹಿಟ್ಟು. ಈ ಕ್ವಶನ್ನು ಸ್ಟ್ರೇಟ್ ಡೈರೆಕ್ಟ್ ಹಿಟ್ಟು. ಓಕೆ, ಯಾವ ಥರ ಅಂದರೆ ನೋಡಿ, ಇನ್ 2023 ವಿಚ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ವಾಸ್ ಇನ್ವೋಕ್ಡ್ ಬೈ ಸುಪ್ರೀಂ ಕೋರ್ಟ್ ಟು ಕ್ರಿಟಿಸೈಸ್ ಅನ್ಡ್ಯೂ ಡಿಲೇ ಬೈ ದಿ ಗವರ್ನರ್. ಓಕೆ, ಒಂದು ವಿಧಿ ಇದೆ, ಯಾವ ಒಂದು ವಿಧಿ ಅಥವಾ ಅನುಚ್ಛೇದ, ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಗವರ್ನರ್ ಹತ್ರ ಒಂದು ಬಿಲ್ ಹೋಗುತ್ತೆ. ಈಗ ಸ್ಟೇಟ್ ಗೌರ್ಮೆಂಟು ಒಂದು ಬಿಲ್ ಪಾಸ್ ಮಾಡ್ತಾರೆ, ಅವರ ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡಿ ಗವರ್ನರಿಗೆ ಕಳಿಸ್ತಾರೆ. ಗವರ್ನರ್ ಏನು ಮಾಡಬೇಕು, ಆ ಬಿಲ್ಗೆ ಬೇಗ ಅಸೆಂಟ್ ಕೊಡಬೇಕು, ಇಲ್ಲಾಂದರೆ ರಿಟರ್ನ್ ಕಳಿಸ್ಬೇಕು. ಬಟ್ ಏನು ಮಾಡ್ತಾರೆ, ಡಿಲೇ ಮಾಡ್ತಾರೆ, ಹಂಗೆ ಇಟ್ಕೊಂಡು ಕೂತ್ಬಿಡ್ತಾರೆ ಗವರ್ನರ್ಸು, ಎಷ್ಟೋ ಗವರ್ನರ್ಸು. ಓಕೆ, ಇದನ್ನು ಏನು ಮಾಡಿದರು, ಸುಪ್ರೀಂ ಕೋರ್ಟು ನೋಟ್ ಡೌನ್ ಮಾಡಿಕೊಂಡು ಕ್ರಿಟಿಸೈಸ್ ಮಾಡ್ತು. ಸುಪ್ರೀಂ ಕೋರ್ಟು ಯಾವ ಆರ್ಟಿಕಲ್ ಗವರ್ನರ್ದು ಕ್ರಿಟಿಸೈಸ್ ಮಾಡ್ತು ಅನ್ನೋದು ನೋಡಿ, ನಾವಿಲ್ಲಿ ಕೊಟ್ಟಿದ್ದೀವಿ. ಆರ್ಟಿಕಲ್ 201 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಇಫ್ ಸ್ಟೇಟ್ ಬಿಲ್ ಈ ರಿಸರ್ವ್ಡ್ ಫಾರ್ ದಿ ಕನ್ಸಿಡರೇಷನ್ ಆಫ್ ದಿ ಪ್ರೆಸಿಡೆಂಟ್, ಹಿ ಮೇ ಐದರ್ ಗಿವ್ ಅಸೆಂಟ್ ಆರ್ ಅದು ಬೇರೆ ಇದೆ. ಪ್ರೆಸಿಡೆಂಟ್ ಮೇ ಆಲ್ಸೋ ಡೈರೆಕ್ಟ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಕನ್ಸಿಡರ್ ದಿ ಬಿಲ್. ಇಫ್ ಸ್ಟೇಟ್ ಲೆಜಿಸ್ಲೇಚರ್ ರೀಪಾಸ್ ದಿ ಬಿಲ್, ಪ್ರೆಸಿಡೆಂಟ್ ಹ್ಯಾಸ್ ಟು ಗಿವ್ ಅಸೆಂಟ್. ಇದು ಆರ್ಟಿಕಲ್ 201 ಬಗ್ಗೆ ಇದೆ. ಬಟ್ ಇಲ್ಲಿ ಬನ್ನಿ ಎಲ್ಲಿ ನಮ್ಮದು ಎಕ್ಸ್ಪ್ಲನೇಷನಲ್ಲಿ ನೋಡಿ, ಆರ್ಟಿಕಲ್ 200 ಗವರ್ನರ್ ಮೇ ಗ್ರಾಂಟ್ ಅಸೆಂಟ್, ವಿಥ್ಹೋಲ್ಡ್ ಆರ್ ರಿಟರ್ನ್ ದಿ ಬಿಲ್ ಫಾರ್ ಕನ್ಸಿಡರೇಷನ್ ಆರ್ ರಿಸರ್ವ್ ದಿ ಬಿಲ್ ಫಾರ್ ದಿ ಪ್ರೆಸಿಡೆಂಟ್. ರೈಟ್, ಡೈರೆಕ್ಟ್ ಇದೆ. ನೀವೇನು ಇದನ್ನು ಮಾಡೋದೇ ಬೇಡ, ನಮಗೆ ಡೈರೆಕ್ಟ್ ಇದೆ. ಆರ್ಟಿಕಲ್ 200 ಡೈರೆಕ್ಟ್ ಇದೆ, ಆನ್ಸರ್ ಸಿಕ್ತು ನಿಮಗೆ. ಜಸ್ಟ್ ಎಕ್ಸ್ಪ್ಲನೇಷನ್ ಓದಿರೋ ಆನ್ಸರ್ ಸಿಕ್ತು ಅಲ್ವಾ. ನೋಡಿ, ಅದೇ ಥರ ನಮ್ಮ ಎಕ್ಸ್ಪ್ಲನೇಷನ್ ಯಾಕೆ ಕೊಡ್ತಾ ಇದೆ, ಎಷ್ಟೋ ಬೇರೆ ಬೇರೆ ಇರ್ತವೆ, ನಿಮಗೆ ನೋಡ್ಬೋದು, ಬೇರೆ MCQs ಇರುತ್ತೆ, ಇಷ್ಟು ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಡಲ್ಲ ನಿಮಗೆ. ಅದು ಕೂಡ ಹೈಲೈಟ್ ಮಾಡಿ ನೋಡಿ, ಬೋಲ್ಡ್ ಮಾಡಿದ್ದೀವಿ. ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇರುತ್ತಲ್ಲ ಅದನ್ನು ಕೂಡ ಏನು ಮಾಡಿದ್ದೀವಿ, ಬೋಲ್ಡ್ ಮಾಡಿದ್ದೀವಿ, ಅಂದರೆ ನಿಮ್ಮ ಕಣ್ಣಲ್ಲಿ ಹೋಗಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ. ರೈಟ್. ಸೊ ಇಷ್ಟು ಡೀಟೇಲಾಗಿ ನಾವು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಇದನ್ನು ನಿಮ್ಗೆ ಏನೂ ಬೇಡಪ್ಪ, ನಮ್ಮ ಈ 2 MCQನ ನೀವು ಓದಿದರೆ ಆರಾಮಾಗಿ ಈ ಒಂದು ಪ್ರಶ್ನೆನ ಆರಾಮಾಗಿ ಹಾಕ್ಬೋದು. ನಾವು ಸಿಕ್ಕಂಗೂ ರಿಪೋರ್ಟ್ ಕೊಡ್ತಾ ಇಲ್ಲ, ಯಾವ ಇಂಪಾರ್ಟೆಂಟ್ ರಿಪೋರ್ಟ್ಸ್ ಇದೆ, ಡೇಸ್ ಇದೆ, ಅದನ್ನು ಮಾತ್ರ ಕೊಡೋಕ್ಕೆ ಏನು ಮಾಡಿದ್ದೀವಿ, ಪ್ರಯತ್ನವನ್ನು ಪಟ್ಟಿದ್ದೀವಿ. ಓಕೆ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ 2024 ಯಾರಪ್ಪ, ವರ್ಲ್ಡ್ ಬ್ಯಾಂಕ್ ನಂಗೆ ಗೊತ್ತಿದೆ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಯಾರು, IMF ನಂಗೆ ಗೊತ್ತಿದೆ. ಬಟ್ ಇಲ್ಲಿ ನೋಡಿ, ಇದೆರಡು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಯಾರಪ್ಪ, IMF ಅಂದರೆ D3 ಇಲ್ಲಿದೆಯಾ. ಸೊ D3 ಎಲ್ಲೂ ಇಲ್ಲ. ಸೊ ಜಸ್ಟ್ ಎರಡೂ ಬೇಡಪ್ಪ, ಇದು ಒಂದು ಕ್ವಶನ್ ನಿಮಗೆ ಗೊತ್ತಿದ್ರೂ ಕೂಡ ಡೈರೆಕ್ಟಾಗಿ ನೀವು ಆನ್ಸರ್ನ ಹಾಕ್ಬೋದು, ಆರಾಮಾಗಿ ಹಾಕ್ಬೋದು. ರೈಟ್, ಡೈರೆಕ್ಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ ನಿಮ್ಮ ಕಣ್ಣು ಮುಂದೆ ನಾನು ತೋರಿಸ್ತಾ ಇದ್ದೀನಿ.
ಇದೇನು ಕಣ್ಣ ಮುಚ್ಚಲಾಟ ಇಲ್ಲ. ನಿಮ್ಮ ಕಣ್ಣು ಮುಂದೆ ಏನು ನಾವು ಏನು ಕೊಟ್ಟಿದ್ದೀವಿ, ನೀವು ಯಾವ ಥರ ಹಾಕ್ಬೋದು, ಯಾವ ಥರ ನಿಮ್ಗೆ ಆರಾಮಾಗಿ 14 ಕ್ವಶನ್ನ ಆರಾಮಾಗಿ ಹಾಕಕ್ಕೆ ಈಸಿಯಾಗಿ ಅನ್ನೋದನ್ನೇ ನಾನು ತೋರಿಸ್ತಾ ಇದ್ದೀನಿ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ ಏನಿದೆ ಅಂತಂದರೆ, ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್, ರಾಷ್ಟ್ರೀಯ ಹಿಂದುಳಿದ ಆಯೋಗ ಅಂತ ಇದೆ. ಓಕೆ, ಆಯೋಗ ಅಂತ ಇದೆ, ರೈಟ್. ಸೊ ಇಲ್ಲಿ ನೋಡಿ, ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್, ಇದು ನಮ್ಮದು ಪ್ರಶ್ನೆ. ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್, ಇಟ್ ಇಸ್ ಸ್ಟ್ಯಾಟ್ಯೂಟರಿ ಬಾಡಿ, ಇಟ್ ಈಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ. ಎಸ್, ನ್ಯಾಷನಲ್ ಕಮಿಷನ್ ಫಾರ್ ಎಸ್ಟಾಬ್ಲಿಷ್ ಸೇಫ್ಗಾರ್ಡ್ ದಿ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆಫ್ ದಿ ಮೈನಾರಿಟಿ. ಎಸ್, ಸ್ಟ್ಯಾಟ್ಯೂಟರಿ ಬಾಡಿ, ಇಂಟ್ರೆಸ್ಟ್ ಆಫ್ ದಿ ಇಂಡಿಯನ್ ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟಿ. ಎಸ್, ಡೈರೆಕ್ಟ್ ಒಂದನೇ ಸ್ಟೇಟ್ಮೆಂಟ್ ನಿಮ್ಗೆ ಇಲ್ಲಿ ಒಂದನೇದ್ರಲ್ಲೇ ಸಿಕ್ಬಿಡ್ತು ಅಲ್ವಾ. ಇಟ್ ಫಂಕ್ಷನ್ಸ್ ಅಂಡರ್ ದಿ ಯೂನಿಯನ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್. ನೋ, ಇಟ್ ಹ್ಯಾಸ್ ಅ ಕಾನ್ಸ್ಟಿಟ್ಯೂಷನಲ್ ಪವರ್ ಸಿಮಿಲರ್ ಟು ಸಿವಿಲ್ ಕೋರ್ಟ್. ಎಸ್, ಇದು ಕರೆಕ್ಟ್ ಅಲ್ವಾ. ಎರಡನೇದಲ್ಲ, ಇದು ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸೇ ಇರುತ್ತೆ. ಇಲ್ಲಿ ಬಂದಿಲ್ಲ, ಬಟ್ ಆನ್ಸರ್ ಏನಿದೆ 1 and 3 ಇದೆ. ಬಟ್ ನೋಡಿ, ಇಂಪ್ಲಿಮೆಂಟ್ ಮಾಡುತ್ತಾ, ಈಗ ನೋಡಿ ಒಂದೇದು ಕರೆಕ್ಟಪ್ಪ, 100% ಕರೆಕ್ಟ್ ಇದೆ. ಕಮಿಷನ್ ಡೈರೆಕ್ಟ್ಲಿ ಇಂಪ್ಲಿಮೆಂಟ್ ದಿ ಪಾಲಿಸಿ ರಿಲೇಟೆಡ್ ಟು ವೆಲ್ಫೇರ್. ನೋ ಇವು ಮಾಡಲ್ಲ. ಫಾರ್ ಎಕ್ಸಾಂಪಲ್ NCSC ಅಂತ ಇದೆಯಪ್ಪ, NCST ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್, NCBC ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್. ಇವನ್ ದೀಸ್ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ವಾ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಸಾಂವಿಧಾನಿಕ ಸಂಸ್ಥೆಗಳು. ಇವು ಮೂರು ಕೂಡ ಇದ್ರೂ ಕೂಡ ಇವನ್ನ ರೆಕಮೆಂಡ್ ಮಾಡ್ಬೋದು, ಪಾಲಿಸಿನ ಇಂಪ್ಲಿಮೆಂಟ್ ಮಾಡಲ್ಲ. ಇಂಪ್ಲಿಮೆಂಟ್ ದಿ ಪಾಲಿಸಿ ಅಂತ ಹೇಳ್ತಾ ಇದ್ದಾನೆ. ಇವು ಯಾವುದೇ ಬಾಡಿಗಳು ಇಂಪ್ಲಿಮೆಂಟ್ ಮಾಡಲ್ಲ. ಈ ಥರ ಸ್ಟ್ಯಾಟ್ಯೂಟರಿ ಬಾಡಿ, ವೆಲ್ಫೇರ್ ಬಾಡೀಸ್ ಏನಿರ್ತವೆ, ಪಾಲಿಸಿನ ಇಂಪ್ಲಿಮೆಂಟ್ ಮಾಡಲ್ಲ. ಇವರು ರೆಕಮೆಂಡ್ ಮಾಡ್ತಾರೆ, ಈ ಥರ ಇದೆ, ಈ ಥರ ಮಾಡಿ ಸರ್ಕಾರಕ್ಕೆ ಒಂದು ರಿಪೋರ್ಟ್ನ ಬರೆದು ಕೊಡ್ತಾರೆ ಹೊರತು ನಾನೇ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಕೂಡಲ್ಲ. ಇವರೇ ಇಂಪ್ಲಿಮೆಂಟ್ ಮಾಡೋಂಗಿದ್ದಿದ್ರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಥವಾ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಇವೆಲ್ಲ ಯಾಕೆ ಬೇಕು ಅಲ್ವಾ. ಯಾಕೆ ಬೇಕವು? ಇವರೇ ಇಂಪ್ಲಿಮೆಂಟ್ ಮಾಡೋಂಗಿದ್ದಿದ್ರೆ. ಕಾಮನ್ ಸೆನ್ಸ್, ದಿಸ್ ಇಸ್ ವಾಟ್ ಕಾಮನ್ ಸೆನ್ಸ್. ಓಕೆ, ಈ ಥರ ಅಪ್ಲೈ ಮಾಡಿ ನೀವು ಮಾಡಬೇಕಾಗುತ್ತೆ, ರೈಟ್. ಸೊ ಇದು ಈ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಅಮೃತ್ ಅಂದರೆ ಏನಿದೆಯಪ್ಪ, ಅಮೃತ್ ಮಿಷನ್. ಇದು ಆಲ್ ಅರ್ಬನ್ ಲೋಕಲ್ ಬಾಡೀಸಲ್ಲಿ ಇದು ಮಾಡ್ತಾರೆ. ಅಮೃತ ಸ್ಪೆಸಿಫಿಕ್ ಫೋಕಸ್ ಆನ್ ರಿಯೂಸ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಫೇಶಿಯಲ್ ಆ್ಯಂಡ್ ಸ್ಲಡ್ಜ್ ಸೆಪರೇಷನ್. ಅಮೃತ 2015 ತೊಗೊಂಬಂದರು. ನಾಟ್ ಆಲ್ ಅರ್ಬನ್ ಲೋಕಲ್ ಬಾಡೀಸ್, ಇಟ್ಸ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮು. ಟ್ರೀಟ್ಮೆಂಟ್ ಆಫ್ ಫೇಶಿಯಲ್ ಸ್ಲಡ್, ಸ್ಟೋರೇಜ್, ಯೂನಿವರ್ಸಲ್ ವಾಟರ್ ಸಪ್ಲೈ. ಇಲ್ಲಿ ಅರ್ಬನಲ್ಲಿ ಮೇನ್ ಅಮೃತ್ ಇಸ್ ಅರ್ಬನ್ ರಿಲೇಟೆಡ್. ರಿವೈವಿಂಗ್ ಮೇಂಟೆನೆನ್ಸ್, ರಿವರ್ ಸಸ್ಟೈನಬಿಲಿಟಿ, ವಾಟರ್ ಆ್ಯಂಡ್ ಸೀವೇಜ್. ನೋಡಿ, ವಾಟರ್ ಆ್ಯಂಡ್ ಸೀವೇಜ್ ನೋಡಿ ಇಲ್ಲಿದೆ ಅಲ್ವಾ, ಕೊಟ್ಟಿದ್ದೀವಲ್ಲ. ಫೇಶಿಯಲ್ ಸ್ಲಡ್ಜ್ ಆ್ಯಂಡ್ ಸೆಪ್ಟಿಕಲ್ ವಾಟರ್ ಸಪ್ಲೈ. ಎಸ್, A2 ನೋಡಿ, A2 ಒಂದೇ ಡೈರೆಕ್ಟಪ್ಪ. ನಿನಗೆ ಇದು ಒಂದು ಗೊತ್ತಿದ್ರೂ ಡೈರೆಕ್ಟಾಗಿ ಆನ್ಸರ್ ಬಂತು. ನಾನು ಯಾಕೆ ಅದಕ್ಕೆ ಡೈರೆಕ್ಟ್ ಹಿಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಒಂದು ಗೊತ್ತಿರಬೇಕು ಸಾಕು. ಅಮೃತ ಅಂದರೆ ನಮ್ಮದು ಇದರಲ್ಲಿ ಕವರ್ ಆಗಿದೆಯಾ, ಇದೊಂದು ನಿಮ್ಗೆ ಗೊತ್ತಿದ್ರೂ ಕೂಡ ಆರಾಮಾಗಿ ಹಾಕ್ಬೋದು, ರೈಟ್. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೀತಿ ಆಯೋಗ, ಇದು ಕೂಡ ಡೈರೆಕ್ಟ್ ಹಿಟ್ ನೋಡಿ. ನೀತಿ ಆಯೋಗ ಡೈರೆಕ್ಟ್. ನೀತಿ ಆಯೋಗ ರಿಪ್ಲೇಸ್ಮೆಂಟ್ ಆಫ್ ಪ್ಲಾನಿಂಗ್ ಕಮಿಷನ್. ನೀತಿ ಆಯೋಗ ರಿಪ್ಲೇಸ್ಮೆಂಟ್ ಪ್ಲಾನಿಂಗ್ ಕಮಿಷನ್. ಎಸ್ ಡೈರೆಕ್ಟ್ ಕರೆಕ್ಟ್. ನೀತಿ ಆಯೋಗ ಕಂಟಿನ್ಯೂಷನ್ ಆಫ್ ಪ್ಲಾನಿಂಗ್ ಕಮಿಷನ್. ನೋ, ರೀಪ್ಲೇಸ್ ಅಂದಮೇಲೆ ಕಂಟಿನ್ಯೂಸ್ ಹೆಂಗಿರಕ್ಕೆ ಸಾಧ್ಯ? ಇಲ್ಲೇ ಕಾಂಟ್ರಡಿಕ್ಟರಿ ಇದೆ. ತೆಗೆದಾಕ್ಬಿಡಿ, ಬೀನ ತೆಗೆದಾಕ್ಬಿಟ್ರೆ ನಿಮ್ಗೆ ಆನ್ಸರ್ ಸಿಕ್ತು ಅಲ್ವಾ. ಚೇರ್ಪರ್ಸನ್ ಯಾರು ಇರ್ತಾರೆ ನೀತಿ ಆಯೋಗದ? ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಅಲ್ವಾ, ನಮ್ಮ ಪ್ರಧಾನಮಂತ್ರಿಗಳು ಇರ್ತಾರೆ. ನೋಡಿ ಇಲ್ಲೇ ಇದೆ, ಪ್ರೈಮ್ ಮಿನಿಸ್ಟರ್ ಈಸ್ ದಿ ಎಕ್ಸ್ ಆಫ್ ಚೇರ್ಮನ್. ಇಲ್ಲೇ ಇದೆ ಡೈರೆಕ್ಟ್, ಅದನ್ನು ಕೂಡ. ಓಕೆ, ಗೊತ್ತಾಗಬೇಕಂತೇನಿಲ್ಲ, ಡೈರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನಮ್ಮ ಎಕ್ಸ್ಪ್ಲನೇಷನಿಂದನೇ, ಒಂದು ಕ್ವಶನಿಂದನೇ ನೀವು ಆರಾಮಾಗಿ ಹಾಕ್ಬೋದು ಅಂತ. ಓಕೆ, ನೆಕ್ಸ್ಟ್ ಕ್ವಾಂಟಮ್ ಸಿಟಿ. ಇದು ಡೈರೆಕ್ಟ್ ಅಂದರೆ ಡೈರೆಕ್ಟ್ ಹಿಟ್. 100% ಅಲ್ಲ, 200% ಡೈರೆಕ್ಟ್ ಹಿಟ್ ಈ ಕ್ವಶನ್. ಕ್ವಾಂಟಮ್ ಸಿಟಿ ನೋಡಿ, ಕ್ವಾಂಟಮ್ ಸಿಟಿ ವಿಚ್ ಲೊಕೇಶನ್ ಇನ್ ಕರ್ನಾಟಕ ಹ್ಯಾಸ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಫ್ ದಿ ಕ್ವಾಂಟಮ್ ಸಿಟಿ ಎಕೋಸಿಸ್ಟಮ್. ಎಲ್ಲಿ ಮಾಡ್ಬೇಕಂತ ಮಾಡಿದ್ದಾರೆ? ಹೆಸರಘಟ್ಟ, ಬೆಂಗಳೂರು. ರೈಟ್, ಹೆಸರಘಟ್ಟ, ಬೆಂಗಳೂರು. ಕರೆಕ್ಟ್, ರೈಟ್. ಎಕ್ಸ್ಪ್ಲನೇಷನು ಬೇಡ, ಬರೀ ಕ್ವಶನೇ ಸಾಕು ನಿಮ್ಗೆ. ಇದಕ್ಕೆ ಕ್ವಶನ್ ಒಂದೇ ಸಾಕು ಡೈರೆಕ್ಟ್ ಹಿಟ್ಟಿಗೆ, ರೈಟ್. ವಿತ್ ಪ್ರೂಫ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ವಿತ್ ಪ್ರೂಫ್, ರೈಟ್. ಇದು ಒಂದು ನೋಡಿ. ಇದೊಂದು ಕ್ವಶನ್ನು ಹೇಳ್ತೀನಿ. ಇವೆಲ್ಲ ಏನು ಕೊಟ್ಟರೆ ಒಂದಿಷ್ಟು ಪ್ರೊಟೆಕ್ಟೆಡ್ ಏರಿಯಾಸ್ ಇದೆ, ಇದು ಟೈಪ್ ಇದೆ. ಓಕೆನಾ? ಈಗ ನೋಡಿ, ಗ್ರೇಟರ್ ಹೇಸರಘಟ್ಟ ಗಾಸ್ಲ್ಯಾಂಡ್, ಅಪ್ಸರಕೊಂಡ ಮುಗಲಿ ಮರೈನ್ ಏರಿಯಾ, ಕೊಕ್ರೆಬೆಳ್ಳೂರು, ಅಂಶಿ, ಹೊಗ್ರೆಕಾನ್ ಅಂತ ಇದೆ ಇವೆಲ್ಲ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಮರೈನ್ ವೈಲ್ಡ್ ಲೈಫ್ ಸೆಂಚುರಿ ಯಾವುದು? ಅಪ್ಸರಕೊಂಡ ಮುಗಲಿ ಮರೈನ್ ಏರಿಯಾ. ಓಕೆ, ಏನಿದು ಅಂತ ಕೊಟ್ಟಿದ್ದಾನೆ ಅವನು. ಮರೈನ್ ಸೆಂಚುರಿ ಆಬ್ವಿಯಸ್ಲಿ
ಎಸ್, ಮರೈನ್ ಸೆಂಚುರಿ. ಇದು ಗೊತ್ತಿದ್ರು ಕೂಡ ನೀವು ಆರಾಮ್ ಹಾಕ್ಬೋದು. ಹೆಸರುಘಟ್ಟಪ್ಪ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಕೊಕ್ರೆಬಳ್ಳೂರು ಏನು ಕಮ್ಯುನಿಟಿ ರಿಸರ್ವ್ ಗೊತ್ತು ನಮಗೆ, ಸರ್ವೆನಲ್ಲೂ ಕವರ್ ಆಗುತ್ತೆ, ಎಲ್ಲ ಕಡೆ ಏನಾಗಿರುತ್ತೆ ಕವರ್ ಆಗಿರುತ್ತೆ ಅಲ್ವಾ. ಹಾಂ, ಮರೈನ್ ವೈಲ್ಡ್ ಲೈಫ್ ಸೆಂಚುರಿ ನೋಡಿ ಇಲ್ಲೇ ಇದೆ, ವೈಲ್ಡ್ ಲೈಫ್ ಕ್ವಶನಲ್ಲೇ ಇದೆ ನಮ್ಮದು, ಇಲ್ಲಿ ನಮ್ಮ ಕ್ವಶನಲ್ಲೇ ಕೊಟ್ಬಿಟ್ಟಿದ್ದೀನಿ ವೈಲ್ಡ್ ಲೈಫ್. ಸೊ ಅಪ್ಸರಕೊಂಡ ಮುಗ್ಲಿ ಮರೈನ್ ಏನಾಗುತ್ತಪ್ಪ, ಬಿ ಒನ್ ಎಲ್ಲಿದೆ, ಬಿ1 ನೋಡಿ ಒಂದೇ ಡೈರೆಕ್ಟ್. ಬಿ1 ನಿಮಗೆ ಇದು ಮರೈನ್ ಏರಿಯಾ ಅನ್ನೋದು ವೈಲ್ಡ್ ಲೈಫ್ ಸೆಂಚುರಿ ನೋಡಿ, ವೈಲ್ಡ್ ಲೈಫ್ ಸೆಂಚುರಿ ಇಲ್ಲಿ ಕೊಟ್ಟಿದ್ದೀನಲ್ವಾ, ವೈಲ್ಡ್ ಲೈಫ್ ಸೆಂಚುರಿ ವನ್ಯಜೀವಿ ಧಾಮ. ವೈಲ್ಡ್ ಲೈಫ್ ಸೆಂಚುರಿ ಅಂದರೆ ವನ್ಯಜೀವಿ ಧಾಮ, ಡೈರೆಕ್ಟ್ ಆಗಿದೆ. ಒಂದು ಗೊತ್ತಿದ್ರೂ ಸಾಕು, ಆರಾಮಾಗಿ ಹಾಕ್ಬಿಡೋದು, ಮಿಕ್ಕಿದ್ದು ಬೇಡವೇ ಬೇಡ ನಿಮಗೆ, ಟೆನ್ಷನೇ ಇಲ್ಲ ಅಲ್ವಾ. C5 ಅವ್ರು ಕೊಕ್ರೆಬಳ್ಳೂರು ಓದೋರಿಗೆ ಇದು ಗೊತ್ತಿರುತ್ತೆ, ಇವಾಗ ಗೊತ್ತಿಲ್ಲ ಅಂದ್ರೂ ಕೂಡ. ಸೊ ಈಗ ಹೊಸದಿದೆ ಕರೆಂಟ್ ಅಫೇರ್ಸಲ್ಲಿ ಇದೆ ಇದು, ಅಪ್ಸರಕೊಂಡ ಮುಗಲಿ ಅನ್ನೋದು ವೈಲ್ಡ್ ಲೈಫ್ ಸೆಂಚುರಿ ಅಲ್ವಾ. ಸೊ ಹೀಗಾಗಿ ಇಷ್ಟು ನಿಮಗೆ ವಿತ್ ಪ್ರೂಫ್ ನಾನು ಇಷ್ಟು ಪ್ರಶ್ನೆಗಳನ್ನು ಆರಾಮಾಗಿ ಹಾಕ್ಬೋದು. ಆರಾಮಾಗಿ ನೀವು 14 ಅಂಕಗಳನ್ನು 14ರಿಂದ ಇನ್ನೊಂದು 7-8 ಇದೆ, ಬಟ್ ಅದನ್ನು ನಾನು ಕ್ಲೇಮ್ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ಅವ್ನು ಕ್ಲೇಮ್ ಮಾಡಿದ್ರು ಕೂಡ ಅದು ಇಟ್ಸ್ ನಾಟ್ ಎಥಿಕಲ್. ಓಕೆ, ಇಟ್ಸ್ ನಾಟ್ ಎಥಿಕಲ್. ಜಸ್ಟ್ ಒಂದು ವರ್ಡು ನಾನು ಎಕ್ಸ್ಪ್ಲನೇಷನ್ ಬಂದಿದೆ ಅಂದ ತಕ್ಷಣ ನೀವು ಅದನ್ನು ಆನ್ಸರ್ ಹಾಕೋಕ್ಕಾಗಲ್ಲ. ಓಕೆ, ಆ ಥರ ಮಾಡ್ತಾರೆ ಬೇರೆಯವರು, ಬಟ್ ನಮ್ಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ನಮ್ದಾದ ಒಂದಿಷ್ಟು ಪ್ರಿನ್ಸಿಪಲ್ನ ಇಟ್ಕೊಂಡಿದ್ದೀವಿ. ಸೊ ನಮ್ಮದು ಕಡೆಯಿಂದ ಏನಿದೆ ನಿಯತ್ತಾಗಿ ಇಷ್ಟು ಪ್ರಶ್ನೆಗಳು ಬಂದಿದೆ, ನಿಮ್ಗೆ ಅದನ್ನು ವಿತ್ ಪ್ರೂಫ್ ಸಂಬಂಧ ನಾವೇನು ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಯಾರಿಗೆ ಒಂದು ತೊಗೋಬೇಕಂತ ಇದೆ ಬೂಸ್ಟರ್ ಡೋಸ್ MCQsನ, ಸೊ ಈ ಒಂದು ನಂಬರ್ಗೆ ನೀವು ಕರೆ ಮಾಡ್ಬೋದು ಅಥವಾ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಏನಿರುತ್ತೆ ನಮ್ಮದು ಟೆಲಿಗ್ರಾಮ್ ಲಿಂಕು ಪ್ಲಸ್ ವಾಟ್ಸಪ್ ಕಾಂಟ್ಯಾಕ್ಟ್ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಮೆಸೇಜ್ ಮಾಡಿ ತೊಗೋಬೋದು. ಈಚ್ ಒಂದು ಸಪ್ರೇಟ್ ಆಗಿರುತ್ತೆ, ಕನ್ನಡ ಬೇರೆ ಇಂಗ್ಲೀಷ್ ಬೇರೆ, 199 ರೂಪೀಸ್ ಅಷ್ಟೇ. ಓಕೆ, ಸೊ ತೊಗೋಬೋದು. ತೊಗೊಂಡ್ರೆ ನಿಮಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಏನಿದೆ ಒಂದು 15 ಕ್ವಶನ್ ಮಿನಿಮಮ್ ಇರುತ್ತೆ, ನಾನ್ HKನ 15 ಕ್ವಶನ್ ಮಿನಿಮಮ್ ಇರುತ್ತೆ. 15 ಅಂಕಗಳು ನಿಮ್ಮ ಪಾಕೆಟಲ್ಲಿ ಇರಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ನಿಮಗೆ ಹೆಲ್ಪ್ ಆಗಲಿ ಅನ್ನೋಕೊಂಡು. ಸರ್ 2000 ಕ್ವಶನು 15 ಕ್ವಶನ್ ಭಾಳ ಕಮ್ಮಿ ಆಯ್ತಲ್ಲ ಅನ್ಬೋದು. ಎಸ್, ಕರೆಕ್ಟ್. ಹಾಗಾದ್ರೆ ಇಡೀ ಒಂದು ಬುಕ್ ಇರುತ್ತಪ್ಪ, 300 ಪೇಜಿನ ಬುಕ್ಕು, ನಿಮ್ಮ ಒಂದು ಕ್ವಶನ್ ಬಂದಿರುತ್ತೆ ಇಡೀ 300 ಪೇಜಲ್ಲಿ. ನೀವು ಅನ್ಬೋದು ಆವಾಗ, ಸರ್ ಒಂದು ಕ್ವಶನ್ ಬರೀ 300 ಪೇಜಲ್ಲಿ ಬಂದಿದೆ, ಹೆಂಗೆ ಓದೋದು ಅಂತ, ರೈಟ್? ಹಾಗೆ ಹೇಳೋಕ್ಕಾಗಲ್ಲ. ನೀವು ಎಲ್ಲಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ವೀಡಿಯೋ ತೊಗೊಂಬರ್ತೀನಿ, ಡಿಕೋಡ್ ಮಾಡ್ತೀನಿ ವೀಡಿಯೋ. ಎಸ್ಪೆಷಲಿ GK ಏನಿದೆ ಅಲ್ವಾ, ಹಿಸ್ಟ್ರಿ, ಪಾಲಿಟಿ, ಜೋಗ್ರಫಿ, ಎಕನಾಮಿ, ಎಲ್ಲಿಂದ ಬಂದಿದ್ದಾವೆ ಪ್ರಶ್ನೆಗಳು, ಯಾವ ಸ್ಟೇಟ್ PSCಯಿಂದ ಬಂದಿದೆ, ಮುಂದೆ ಯಾವ ಥರ ಬರ್ಬೋದು, ನೀವು ಯಾವ ಥರ ಓದಬೇಕು ಅನ್ನೋದು ಒಂದು ಡಿಕೋಡ್ ವೀಡಿಯೋ ನಾಳೆ ಬರುತ್ತೆ. ಓಕೆ, ನಾಳೆ ಡಿಕೋಡ್ ವೀಡಿಯೋ ಬರುತ್ತೆ, ಅದನ್ನು ನೀವು ನೋಡಿ, ನಿಜ ಹೆಲ್ಪ್ ಆಗುತ್ತೆ. ಓಕೆ, ನಮ್ಮ ಕಡೆಯಿಂದ ಏನು ಬೇಕೋ ಅಷ್ಟು ನಾನು ಕೊಡ್ತಾ ಇದ್ದೀನಿ ಎಲ್ಲವನ್ನು ಕೂಡ. ಸೊ ನೀವು ಇನ್ ಕೇಸ್ ತೊಗೊಳ್ಳೋದಿದ್ರೆ ಯು ಕ್ಯಾನ್ ಟೇಕ್, ಅದರ್ವೈಸ್ ನೋ ಇಶ್ಯೂಸ್, ನಾವು ತೊಗೊಳ್ಳಿ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ. ಓಕೆ, ಏನೇ ತೊಗೊಳ್ಳಿ, ಒಟ್ಟಿನಲ್ಲಿ ಓದಿ, ಚೆನ್ನಾಗಿ ಓದಿ, ನಾನ್ HK ಪೇಪರ್ನ ಚೆನ್ನಾಗಿ ಮಾಡಿ. ಇಷ್ಟು ಹೇಳ್ತಾ, ಯಾರಿಗೆ ಬೇಕಾದರೆ ಈ ಒಂದು ನಂಬರಿಗೆ ಕರೆ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ, ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.